ನರಸಿಂಹ, ಸಂಜೆನ ಎತ್ತಿದ್ರೆ ಅವಳು ತಿಂಡಿ ಕರಿಯಪ್ಪ. ಅವಳಿನ್ನೂ ಎದ್ದಿಲ್ಲಮ್ಮ. ಹೌದಾ? ಹೋಗ್ಲಿ ಬಿಡಿ ಅದಕ್ಕೆ, ರಾತ್ರಿ ಮಲಗೋದು ತಡ ಆಗಿರ್ಬೇಕು. ಅದೇ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ, ಆಮೇಲೆ ತಿಂತಾಳೆ ಬಿಡಿ. ಸರಿ, ತಟ್ಟೆ ಕೊಡು. ನೀನು ಕೂತ್ಕೋ. ಗೊತ್ತಲ್ಲ, ನಾಳೆ ಪೂಜೆಗೆ ಏನೇನು ಬೇಕು ಎಲ್ಲ ಸಾಮಾನು ಅಂಬುಜನ್ನು ಕರ್ಕೊಂಡು ಪೇಟೆಗೆ ಹೋಗಿ ತಂದ್ಬಿಡಿ. ರೂಮಲ್ಲಿ ದುಡ್ಡಿದ್ದೀನಿ. ಏನು ಪೂಜೆ? ಅದೇಪ್ಪ, ನಿಮ್ಮ ಮದುವೆ ಆಯ್ತಲ್ಲ, ಅದಕ್ಕೆ ಮನೆಯಲ್ಲಿ ಒಂದು ಸಣ್ಣದಾಗಿ ಪೂಜೆ ಇಟ್ಕೊಳ್ಳೋಣ ಅಂತ. ಯಾವ ಪೂಜೆನೂ ಬೇಡ. ಎಲ್ರನ್ನೂ ಕರೆಸಿ ಊಟ ಹಾಕೋದಕ್ಕೆ ಇದೇನು ಇಷ್ಟಪಟ್ಟಾಗಿರೋ ಮದುವೆ ಅಲ್ವಲ್ಲ. ಏನು ಮಾಡಬೇಕು ಮಾಡಬಾರ್ದು ಅನ್ನೋದನ್ನ ಇವನ ಹತ್ರ ಹೇಳಿಸ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಹೇಳೋ ಅವನಿಗೆ. ರೀ, ಅವ್ನಿಗೆ ಅನ್ಸಿದ್ದನ್ನ ಹೇಳಿದಾನೆ, ಅವನು ಯಾಕೆ ಬೈತೀರಾ? ಅವನೀಗ ಬದಲಾಗಿದ್ದಾನೆ ರೀ. ಏನು ಬದಲಾಗಿದ್ದು? ಕೆಲ್ಸಕ್ಕೆ ಹೋಗ್ತಿದ್ದಾನಲ್ಲ. ಕೆಲ್ಸಕ್ಕೆ ಹೋಗ್ತಿದ್ದಾಗಲೇ ನಮ್ಮ ಸಾಹೇಬ್ರ ಮಗಳ ಕತ್ತಿಗೆ ತಾಲಿ ಕಟ್ಟಿದ್ದು. ಅದೇನೋ ಹೇಳ್ತಾರಲ್ಲ, ನಾಯಿನ ಕರ್ಕೊಂಡು ಹೋಗಿ ಸಿಂಹಾಸನ ಮೇಲೆ ಕೂರ್ಸಿದ್ರೆ ಅದು ಚಾಲಿ ಬಿಡುತ್ತಾ? ಇವನು ಹಾಗೆ. ಏ ನರಸಿಂಹ, ತಿಂಡಿ ತಿನ್ಕೊಂಡು ಹೋಗೋ. ಈಗ ನಿಮಗೆ ಸಮಾಧಾನ ಆಯ್ತೇನ್ರಿ? ತಿಂಡಿ ತಿಂತ ಒದ್ದು ಹೋದ ಅವನು, ಈಗ ಸಮಾಧಾನ ಆಯ್ತಾ ನಿಮ್ಗೆ? ಅಣ್ಣ ಏನ್ ತಪ್ಪು ಮಾಡ್ದಂತ ಅವನಿಗೆ ಜೋರ್ ಮಾಡ್ತಿದ್ರ ಅದಕ್ಕೆ. ಮತ್ತೆ ಅವನೇನ್ ತಪ್ಪು ಮಾಡ್ದಂತ ಇವ್ರು ಬೈದ್ರೆ ನೋಡಿ, ಇವಾಗ ತಿಂಡಿ ತಿಂತೆ ಹೋಗಿದ್ದಾನೆ. ಹೋಗ್ಲಿ ಬಿಡಿ ಅದಕ್ಕೆ, ಮಧ್ಯಾಹ್ನ ಹೊಟ್ಟೆ ತುಂಬಾ ಹೊರಗಡೆ ಊಟ ಮಾಡ್ತಾನೆ. ರೀ, ನಾಳೆ ಪೂಜೆಗೆ ಬೀಗರು ಮನೆಯವ್ರನ್ನ ಫೋನ್ ಮಾಡಿ ಕರೀರಿ. ಯಾವ ಬೀಗರು ಮನೆಯವ್ರನ್ನ ಅದಕ್ಕೆ? ಸಂಜನಾ ಮನೆಯವ್ರನ್ನ, ದೀಪ ಮನೆಯವ್ರನ್ನ? ಇಬ್ರು ಮನೆಯವ್ರನ್ನೂ ಕರಿಬೇಕು. ಬೇಕಿಲ್ಲ, ಯಾರನ್ನೂ ಕರೆಯೋ ಅವಶ್ಯಕತೆ ಇಲ್ಲ. ಯಾಕೆ? ಇವನು ಮಾಡಿರೋ ಘನಂದಾರಿ ಕೆಲಸಕ್ಕೆ ಯಾವ ಖುಷಿಯಿಂದ ಎಲ್ರನ್ನೂ ಕರೆಯೋದು? ದೀಪು ಅವಳ ಸಂಸಾರನ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರ್ತಾಳೆ. ಅಲ್ಲೇನಾಗ್ತಾ ಇದೆಯೋ ಏನೋ. ಇಲ್ಲಿ ನಾವಷ್ಟೇ ಮಾಡ್ಕೊಳ್ಳೋಣ. ಇಲ್ಲ ರೀ, ನೆನ್ನೆ ಅವಳಿಗೆ ಫೋನ್ ಮಾಡಿದ್ದೆ, ಗಂಡ ಹೆಂಡತಿ ಚೆನ್ನಾಗೇ ಇದ್ದಾರಂತೆ. ಅವ್ರು ಯಾವಾಗಲೂ ಹಾಗೆ ಹೇಳೋದು. ನೋಡು, ನಾಳಿನ ಪೂಜೆಗೆ ಯಾರನ್ನೂ ಕರೆಯೋದು ಬೇಡ, ನಾವೇ ಮಾಡ್ಕೊಳ್ಳೋಣ. ಯಾಕದ್ಕೆ ಬೇಜಾರಾಗಿದ್ದೀರಾ? ಸಂಜನಾ ಮನೆಯವ್ರು ಯಾರು ಬರಲ್ಲ ಅಂತನಾ? ಅವ್ರು ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಮಗಳನ್ನ ಅಳಿಯನ್ನ ಕರೆಯೋಕ್ಕಾಗಲ್ವಲ್ಲ ಅಂತ ಬೇಜಾರಾಗ್ತಿದೆ. ನನಗೂ ಅದೇ ಬೇಜಾರಾಗ್ತಿದೆ ಅದಕ್ಕೆ. ಆದರೆ ಅಣ್ಣ ಒಪ್ಪಲ್ವೇ? ಅದಕ್ಕೆ ಚಿತ್ರಾನ್ನ ಮಾತ್ರ ತುಂಬ ಚೆನ್ನಾಗಿದೆ, ಒಂಚೂರು ಕಾಯಿ ತುರಿ ಹಾಕಬೇಕಿತ್ತು ಅಷ್ಟೇ. ಜೀವನದಲ್ಲಿ ಮೊದಲನೇ ಸಲ ತುಟಿಗೆ ಬಣ್ಣ ಹಾಕೊಂಡಿದ್ದೀನಿ. ನಾನು ಮದುವೆಲಿ ಹಾಕೋಬೇಕು ಅಂದ್ಕೊಂಡಿದ್ದೆ, ನಮ್ಮ ಅಣ್ಣ ಬಿಡಲಿಲ್ಲ. ನಮ್ಮ ರೂಪನ ಮದುವೆಲಿ ಹಾಕೋಬೇಕು ಅಂದ್ಕೊಂಡೆ, ನಮ್ಮ ರೂಪ ಓಡ್ ಹೋಗ್ಬಿಟ್ಲು. ಸಂಜನಾ ಹೇಳ್ದಂಗೆ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಲ್ವಾ? ಹಾಂ, ಸ್ವಲ್ಪ ಸಣ್ಣಗಾಗ್ಬಿಟ್ರೆ ಜೀ ಕನ್ನಡದಲ್ಲಿ ಬರ್ತಿರೋ ಮಹಾನಟಿ ಪ್ರೋಗ್ರಾಮ್ಗೆ ಹೋಗಿ ನಾನು ಗೆದ್ದು ಹೀರೋಯಿನ್ ಆಗ್ಬಿಡ್ಬೋದು. ಮೆರೆದ್ರೆ ನಮ್ಮ ಸಂಜನಾ ಥರ ಮೆರಿಬೇಕು. ಏನು ಗೊತ್ತಪ್ಪ ಅವಳದು? ನಾನು ನಮ್ಮ ಅಣ್ಣ ಅದಕ್ಕೆ ಹತ್ರ ಮೊದಲಿಂದನೂ ಗತ್ತಲ್ಲಿರ್ಬೇಕಿತ್ತು. ಅವಾಗ ನಾನು ಹೇಳ್ದಂಗೆ ಕೇಳಿರೋರು, ಇವಾಗ ಅವ್ರು ಹೇಳ್ದಂಗೆ ಕೇಳೋಂಗಾಗಿದೆ. ಈ ಅಂಬುಜಾ ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಅಂಬುಜಾ, ಅಂಬುಜಾ, ಏನತ್ಗೆ? ಏ ಅಂಬುಜಾ, ಬಂದೆ. ಏನತ್ಗೆ? ಅಲ್ವೇ, ಇಷ್ಟೊಂದು ಕೆಲಸ ಮಾಡ್ತಾ ಇದ್ದೀನಿ, ಬಂದು ಸಹಾಯ ಮಾಡಬೇಕು ಅಂತ ಅನಿಸ್ತಿಲ್ವಾ ನಿನಗೆ? ಆ ನರಸಿಂಹನ್ ಯಾಕೆ ಇವತ್ತು ಕೆಲಸ ಕಳ್ಸಿದ್ರಿ ಅದಕ್ಕೆ? ಇಷ್ಟೊಂದು ಕೆಲಸ ಇದೆ ಅಲ್ವೇ? ಕೆಲ್ಸಕ್ಕೆ ಹೋಗೋನ ಮನೇಲಿರು ಅಂತ ಹೇಳಕ್ಕಾಗ. ಯಾಕದ್ಕೆ ಹಂಗ್ ನೋಡ್ತಿದ್ದೀರಾ? ಏನೇ ಇದು, ನಿನ್ ತುಟಿ ಎಲ್ಲ ಗುಲಾಬಿ ಬಣ್ಣ ಆಗಿದೆ. ಅದಕ್ಕೆ ರಾತ್ರಿ ದುಂಬಿ ಕಚ್ಬಿಟ್ಟಿದೆ. ತುಂಬಿ ಬಂದು ನಿನ್ ತುಟಿ ಕಚ್ತಾ? ನಾನು ರೋಸ್ ವಾಟರ್ ಹಚ್ಕೊಂಡಿದ್ನಾ, ಅದಕ್ಕೆ ದುಂಬಿ ಕಚ್ಬಿಟ್ಟಿದೆ. ಅದಕ್ಕೆ ನೋಡಿ ಈ ತರ ಗುಲಾಬಿ ಬಣ್ಣ ಆಗ್ಬಿಟ್ಟಿದೆ. ಅಂಬುಜಾ, ವಯಸ್ಸಿನಲ್ಲಿ ಅನುಭವದಲ್ಲಿ ನಾನು ನಿನ್ಕಿಂತ ದೊಡ್ಡವಳು ಅಲ್ವೇ?
ದುಂಪೆ ಬಂದು ಕಚ್ತು ಅಂತ ಸುಳ್ಳು ಹೇಳ್ತಾ ಇದ್ದೇನೆ. ಮೊದಲು ಹೋಗಿ ಆ ಹಚ್ಚಿರೋ ಲಿಪ್ಸ್ಟಿಕ್ನ ಒರೆಸ್ಕೊ. 40 ಆದ್ರೂ ಇದೆಲ್ಲ ಶೋಕಿ ಬೇಕೇನೆ ನಿನಗೆ? ಹೇಳೋ ಮಗನೇ. ಏನಿಲ್ಲಮ್ಮ, ಸುಮ್ಮನೆ ಫೋನ್ ಮಾಡಿದೆ. ನಿಮ್ಮಪ್ಪ ಏನೋ ಅಂದರು ಅಂತ ಬೆಳಿಗ್ಗೆ ತಿಂಡಿ ತಿಂದೆ ಹೋದಿಯಲ್ಲೋ? ಇಲ್ಲಮ್ಮ, ಊಟಕ್ಕೆ ಬೇಗ ಮನೆಗೆ ಬರ್ತೀನಿ ಬಿಡು. ಹಸುವಾಗ್ತಿದೆ, ಅಲ್ಲಿ ಏನಾದರೂ ತಿನ್ನೋ. ಆಯ್ತಮ್ಮ. ಅವಳೇನಾದರೂ ಮತ್ತೆ ತೊಂದರೆ ಕೊಡ್ತೀರಲ್ಲ? ಹೆಂಡತಿನ ಅಚ್ಚುಕಟ್ಟಾಗಿ ಹೆಸರಿಟ್ಟು ಕರಿ. ಅವಳು ಇವಳೆಲ್ಲ ಅನ್ಬಾರ್ದು. ಅವಳು ನಡ್ಕೊಳ್ತಿರೋ ರೀತಿಗೆ ಮಾಡ್ತಿರೋದಕ್ಕೆ ಅವಳು ಇವಳು ಅಂತಿರೋದೇ ಹೆಚ್ಚು. ಹಾಗೆಲ್ಲ ಮಾತಾಡಬಾರ್ದು ಕಣೋ. ಹೋಗ್ತಾ ಹೋಗ್ತಾ ಸರಿ ಹೋಗ್ತಾಳೆ. ಇವತ್ತು ನಮ್ಮ ಸೊಸೆ ನನಗಿಷ್ಟು ಸಹಾಯ ಮಾಡ್ತಿದ್ದಾಳೆ ಗೊತ್ತಾ? ಅಮ್ಮ, ಸುಮ್ಮನೆ ಸುಳ್ಳು ಹೇಳ್ಬೇಡ. ಅವಳೇನು ಅಂತ ನನಗೆ ಗೊತ್ತಿಲ್ವಾ? ಸಂಜನಾ ವಿಷಯದಲ್ಲಿ ನಾನು ಯಾಕೋ ಸುಳ್ಳು ಹೇಳಿ? ನಿನ್ನ ಹತ್ರ ಹಾಗಾಡ್ತಾಳೆ ಅಷ್ಟೇ. ನಮ್ಮ ಹತ್ರ ಎಲ್ಲ ಚೆನ್ನಾಗೇ ಇದ್ದಾಳೆ. ಅದೇ ನೀನು ಹೇಳಬೇಕು, ನಾನು ನಂಬಬೇಕು ಅಷ್ಟೇ. ಸರಿ ಬಿಡು, ನಾನು ಮಧ್ಯಾಹ್ನ ಬೇಗ ಬರ್ತೀನಿ. ನರಸಿಂಹ, ಶಂಕರಣ್ಣನ ಹತ್ರ ಮನೆ ಕೆಲಸ ಮಾಡೋರು ಯಾರಾದರೂ ಸಿಗ್ತಾರ ಅಂತ ಕೇಳಿದ್ದೆ. ನೀನು ಸ್ವಲ್ಪ ವಿಚಾರಿಸು. ಈಗ ನೀನು ಸೊಸೆ ನಿನಗೆ ಸಹಾಯ ಮಾಡ್ತಿದ್ದಾಳೆ ಅಂತಂದೆ, ಕೆಲಸದವ್ರು ಯಾಕಮ್ಮ? ಎಲ್ಲ ಕೆಲಸನೂ ಅವಳ ಹತ್ರನೇ ಮಾಡ್ಸೋಕ್ಕಾಗತ್ತೇನೋ? ಸರಿ ಆಯಿತು, ವಿಚಾರಿಸ್ತೀನಿ. ಸರಿಯಪ್ಪ. ಸಂಜನಾ ಅಮ್ಮಂಗೆ ಹೆಲ್ಪ್ ಮಾಡ್ತಾಳಲ್ಲ, ನಂಬಕ್ಕೆ ಆಗ್ತಾ ಇಲ್ವಲ್ಲ?